ಅಕಸ್ಮಾತಾಗಿ ನೀವು ದಪ್ಪ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಏನೆಲ್ಲ ಟ್ರೈ ಮಾಡಿದ್ರೂ ಆಗಿಲ್ಲ ಅಂತಂದರೆ ಮತ್ತೆ ದಪ್ಪ ಆಗೋದಕ್ಕೋಸ್ಕರನೇ ಅಂತ ಸಿಗ್ತಿರೋಂಥ ಒಂದಷ್ಟು ಪ್ರಾಡಕ್ಟ್ಸ್ ಮೇಲೆ ನೀವು ದುಡ್ಡು ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ವಿಡಿಯೋ ನಿಮಗೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಫಿಟ್ ಗಾಡಿಯ ರಘು ಮಾತಾಡ್ತಿರೋದು. ಆಗ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಮೆಲ್ರಿಗೂ ದಪ್ಪ ಆಗೋದಕ್ಕೆ ಅಂತಲೇ ಒಂದು ಮನೆಯಲ್ಲೇ ರೆಡಿ ಮಾಡೋ ಅಂಥ ಒಂದು ವೆಯ್ಟ್ ಗೇನರ್ ಶೇಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಚೀಪ್ ಆ್ಯಂಡ್ ಬೆಸ್ಟ್, ಅಂದರೆ 60 ರೂಪಾಯಲ್ಲೇನೆ ಒಂದು ದಿನದ ಆ್ಯಕ್ಚುಲ್ ಆಗಿ ಶೇಕ್ ರೆಡಿ ಆಗೋಗುತ್ತೆ. ಮತ್ತು 1000+ ಕ್ಯಾಲರೀಸ್, ಅಂದರೆ ಒಂದು ಶೇಕ್ ರೆಡಿ ಮಾಡ್ಕೊಂಡ್ರಿ ಅಂದರೆ 1000ಕ್ಕಿಂತ ಜಾಸ್ತಿ ಕ್ಯಾಲರೀಸ್ ಬರುತ್ತೆ. ಸೊ ಆಬ್ವಿಯಸ್ಲಿ ನೀವು ಆರಾಮಾಗಿ ದಪ್ಪ ಆಗ್ಬೋದು. ಇದನ್ನ ಹೇಗೆ ಮಾಡೋದು ಮತ್ತು ಒಂದಷ್ಟು ಬ್ರೇಕ್ ಡೌನ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ, ಅದು ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ಇವತ್ತಿನ ರೆಸಿಪಿ ಏನಿದೆ, ಇದು ಬಂದು ಒಂದು ವೆಯ್ಟ್ ಗೇನರ್ ಶೇಕ್, ಅಂದರೆ ಮಾಸ್ ಗೇನರ್ ಶೇಕ್ ಆಗಿದ್ರು ಮಸಲ್ ಗೇನರ್ ಶೇಕ್ ಅಲ್ಲ. ಎರಡು ಮಧ್ಯೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಅಂದರೆ ಇದು ಮೇಜರ್ಲಿ ಕ್ಯಾಲರೀಸ್ ಮೇಲೆ ಮಾತ್ರ ಫೋಕಸ್ ಮಾಡ್ತಿದೆ, ಪ್ರೋಟೀನ್ ಮತ್ತು ಮ್ಯಾಕ್ರೋ ಬ್ಯಾಲೆನ್ಸಿಂಗ್ ಮೇಲೆ ಅಲ್ಲ. ಸೊ ಏನಕ್ಕೆ ಅಂತಂದರೆ ಆಬ್ವಿಯಸ್ಲಿ ಹಲವಾರು ಜನ ಬಡ್ಜೆಟ್ ಇಶ್ಯೂಸ್ ಇರೋರಾಗಿರ್ಬೋದು, ಕಾಲೇಜ್ಗೆ ಹೋಗ್ತಿರೋಂಥವ್ರಾಗಿರ್ಬೋದು, ಇಲ್ಲಾಂದರೆ PG ಒಳಗಡೆ ಇರೋರಿಗೆಲ್ಲರಿಗೂ ಹಲವಾರು ಜನಕ್ಕೆ ಬಡ್ಜೆಟ್ ಇಶ್ಯೂಸ್ ಇದ್ದು ಕೂಡ ದಪ್ಪ ಆಗೋದಕ್ಕೆ ಓಕೆ ಜಿಮ್ಮಿಗೆ ಹೋಗಬೇಕು, ನಾನು ಅದನ್ನು ತಿನ್ನಬೇಕು, ಪ್ರೋಟೀನ್ ತಿನ್ನಬೇಕು ಅಂತೆಲ್ಲ ಕನ್ಫ್ಯೂಸ್ ಮಾಡ್ಕೊತಾರೆ. ಅದೊಂದು ಕಾರಣಕ್ಕೋಸ್ಕರನೇ ಒಂದು ಈ ಮನೇಲೇ ರೆಡಿ ಮಾಡೋ ಅಂತ ಒಂದು ವೆಯ್ಟ್ ಗೇನರ್ ಶೇಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ನಾವು ಮಾಡ್ತಿರೋ ವೆಯ್ಟ್ ಗೇನರ್ ಶೇಕ್ ಏನಿದೆ, ಇದರೊಳಗಡೆ 5 ಇಂಗ್ರೀಡಿಯೆಂಟ್ಸ್ ಅಷ್ಟೇನೇ ಇರೋದು. ಸೊ ಇದರೊಳಗಡೆ ನೀವು ನೋಡ್ತಿರೋ ಥರ ಮೊದಲನೇ ಇಂಗ್ರೀಡಿಯೆಂಟ್ ಬಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಬಿಸಿ ಮಾಡಿರೋಂಥ ಹಾಲು. ನೀವು ತಣ್ಣಗಿರೋ ಹಾಲು ಕೂಡ ತೊಗೊಬೋದು. ಅದರೊಳಗಡೆ 100 ಗ್ರಾಮ್ ಅಷ್ಟು ಪಾರ್ಲೆಜಿ ಬಿಸ್ಕೆಟ್ ಆ್ಯಡ್ ಮಾಡ್ತಿದ್ದೀನಿ. ಪಾರ್ಲೆಜಿ ಬಿಸ್ಕೆಟ್ ಏನಕ್ಕೆ ಅಂತಂದರೆ ಚೀಪ್ ಆ್ಯಂಡ್ ಬೆಸ್ಟ್. 100 ಗ್ರಾಮ್ ಅಷ್ಟು ಆ್ಯಕ್ಚುಲಾಗಿ ಪಾರ್ಲೆಜಿ ಬಿಸ್ಕೆಟ್ನ ಈ ಹಾಲೊಳಗಡೆ ಹಾಕಿ ಜಸ್ಟ್ ಮೆಲ್ಟ್ ಮಾಡ್ತೀನಿ. ಸೊ ನೀವು ಆ್ಯಕ್ಚುಲಿ ಇದನ್ನೆಲ್ಲನೂ ಮಿಕ್ಸರ್ಗೆ ಹಾಕಿ ಕೂಡ ಮಾಡ್ಬೋದು. ಬಟ್ ನಾನೇನಿಗೆ ಸ್ಪೆಸಿಫಿಕ್ ಮಾಡ್ತಿರೋ ಅಂದರೆ ಒಂದು ಸ್ವಲ್ಪ ಒಂಥರ ಹಲ್ವಾ ಥರ ಒಂದು ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ಇದನ್ನು ಪ್ರಾಪರಾಗಿ ಮೆಲ್ಟ್ ಮಾಡಿ ನಾನು ಅದಾದಮೇಲೆ ತಣ್ಣಗಾಗೋದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡ್ತೀನಿ. ಬಟ್ ನೀವು ತಣ್ಣಗಿರೋ ಅಂಥ ಹಾಲೇ ಯೂಸ್ ಮಾಡಿದ್ರಿ ಅಂದರೆ ಇದರ ಅವಶ್ಯಕತೆ ಇಲ್ಲ. ಸೊ ಒಂದು ಸತಿ ಇದು ತಣ್ಣಗಾದ ನಂತರ ನಾನು ಅರ್ಧ ಲೀಟ್ರ್ ಒಳಗಡೆ ಇನ್ನೊಂದು ಸ್ವಲ್ಪ ಮಿಕ್ಸ್ಕೊಂಡಿದ್ದೆ. ಸೊ ಹಾಲನ್ನ ಕೂಡ ಇಟ್ಕೊಂಡಿದ್ದೀನಿ. ಸೊ ಮೇಯ್ನಾಗಿ ಮಿಕ್ಸ್ಚರ್ ಏನಿತ್ತು ಅದನ್ನು ಆ್ಯಡ್ ಮಾಡಿ ಅದಾದ ನಂತರ ನಮ್ಮ ಹಾಲೇನಿತ್ತಲ್ಲ, ಸೊ ಆ ಹಾಲನ್ನ ಆ್ಯಡ್ ಮಾಡಿ ಅದಾದ ನಂತರ ಒಂದೇ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಒಂದು ಬಾಳೆಹಣ್ಣು ಜೊತೆ ಒಂದು ಸರ್ವಿಂಗ್ ಆಫ್ ಪೀನಟ್ ಬಟರ್. ಸೊ ಒಂದು ಸರ್ವಿಂಗ್ ಪೀನಟ್ ಬಟರ್ ಆ್ಯಡ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಎಲ್ಲ ರೀತಿಯಾದ ಮ್ಯಾಕ್ರೋಸ್ನ ತಲೆಯಲ್ಲಿ ಇಟ್ಕೊಂಡು ಕೂಡ ಮತ್ತು ಬಡ್ಜೆಟ್ ಇಶ್ಯೂಸ್ನ ಕೂಡ ತಲೆಯಲ್ಲಿ ಇಟ್ಕೊಂಡು ಅದಾದ ನಂತರ ನಾನು 15 ಗ್ರಾಮ್ಸ್ ಆಫ್ ಶುಗರ್ ಆ್ಯಡ್ ಮಾಡ್ತಿದ್ದೀನಿ. ಆಬ್ವಿಯಸ್ಲಿ ಪಾರ್ಲೆಜಿಯಲ್ಲಿ ಶುಗರ್ ಇದೆ ನನಗೆ ಗೊತ್ತು, ಬಟ್ 15 ಗ್ರಾಮ್ಸ್ ಆಫ್ ಶುಗರ್ ಆ್ಯಡ್ ಮಾಡೋದ್ರಿಂದ ನನಗನ್ಸಿದ್ದು ಏನು ಅಂದರೆ ಟೇಸ್ಟ್ ಒಂದು ಸ್ವಲ್ಪ ಬೆಟರ್ ಆಗುತ್ತೆ. ಸೊ ನೀವು ಬೆಲ್ಲ ಕೂಡ ಹಾಕ್ಕೊಬೋದು. ಅದನ್ನು ಆ್ಯಡ್ ಮಾಡದೆ ಕೂಡ ಆರಾಮಾಗೇನೆ ಆ್ಯಕ್ಚುಲಾಗಿ ಕಂಟಿನ್ಯೂ ಮಾಡ್ಬೋದು. ಇದನ್ನೆಲ್ಲನೂ ಪ್ರಾಪರಾಗಿ ಬ್ಲೆಂಡ್ ಮಾಡಿ ಒಂದು ಥಿಕ್ ಶೇಕ್ ರೆಡಿ ಆಗುತ್ತೆ. ನಿಜವಾಗ್ಲೂ ಅಕಸ್ಮಾತಾಗಿ ನಿಮಗೆ ಪಾರ್ಲೆಜಿ ಬಿಸ್ಕೆಟ್ ಇಷ್ಟ ಇತ್ತು ಅಂದರೆ ಈ ಪಾರ್ಲೆಜಿ ಬಿಸ್ಕೆಟ್ ಜೊತೆ ಲೈಟ್ ಒಂದು ಸ್ವಲ್ಪ ಬಾಳೆಹಣ್ಣು ಮತ್ತು ಈ ಪೀನಟ್ ಬಟರ್ ಎಲ್ಲ ಏನಿರುತ್ತೆ ಅದೊಂದು ಅಮೇಝಿಂಗ್ ಆಗಿರೋ ಅಂಥ ಒಂದು ಟೇಸ್ಟ್ ಕೊಡುತ್ತೆ. ಒಂದು ಹೆಲ್ದಿ ಥಿಕ್ ಶೇಕ್ ರೆಡಿ ಆಗಿರುತ್ತೆ. ಸೊ ನಾನು ಸ್ಕ್ರೀನ್ ಮೇಲೆ ಹಾಕಿರೋ ಥರನೇ ಇದರ ಕ್ಯಾಲರೀಸು ಮತ್ತು ಇದರ ಪ್ರೈಸ್ ಏನಿರುತ್ತಲ್ಲ ಅದನ್ನೆಲ್ಲ ನೀವು ನೋಡಿದ್ರೆ ಆದಷ್ಟು ನೀವು ಬಲ್ಕಲ್ಲೆಲ್ಲ ತೊಗೊಂಡ್ರಿ ಅಂತಂದರೆ 60 ರೂಪಾಯಿಂದ 80 ಇಲ್ಲ 90 ರೂಪಾಯಿ ಒಳಗೇನೆ ನಿಮಗೆ ಒಂದು ದಿನದ ಶೇಕ್ ರೆಡಿ ಆಗುತ್ತೆ. ಆಮೇಲೆ 1000+ ಕ್ಯಾಲರೀಸ್ ಹತ್ರ ಬರ್ತಿರುತ್ತೆ. ಸೊ ನೋಡಿದ್ರಲ್ಲ, ಸಿಂಪಲ್ ಆಗಿರೋ ಅಂಥ 5 ಇಂಗ್ರೀಡಿಯೆಂಟ್ಸು ನಿಮಗೆ ಆರಾಮಾಗೇನೆ ಸಿಗುತ್ತೆ. ಇದನ್ನು ಸ್ವಲ್ಪ ಮಸಲ್ ಬಿಲ್ಡಿಂಗಿಗೂ ಮಾಡಬೇಕು, ನಾನು ಪ್ರೋಟೀನ್ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಆ್ಯಕ್ಚುಲಾಗಿ ನೀವು ಇನ್ನೊಂದು ಸರ್ವಿಂಗ್ ಆ್ಯಕ್ಚುಲಾಗಿ ಪೀನಟ್ ಬಟರ್ ಆ್ಯಡ್ ಮಾಡಿಕೊಂಡು ಒಂದು ಹಾಫ್ ಸ್ಕೂಪ್ ಆಫ್ ವೇ ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಹೇಳಿದದೇನೆ, ನೀವು ಯಾವಾಗ ಒಂದು ವೆಯ್ಟ್ ಗೇನರಿಂದ ಆ್ಯಕ್ಚುಲಾಗಿ ಈ ಮಸಲ್ ಗೇನರ್ಗೆ ಹೋಗ್ತಿರಲ್ಲ, ಸೊ ಅವಾಗ ಏನಾಗುತ್ತೆ ಅಂದರೆ ಅಲ್ಲೊಂದು ಸ್ವಲ್ಪ ಮ್ಯಾಕ್ರೋ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಪ್ರೋಟೀನ್ ನೋಡಬೇಕು, ಕಾರ್ಬ್ಸ್ ನೋಡಬೇಕು, ಫ್ಯಾಟ್ಸ್ ಕೂಡ ನೋಡಬೇಕಾಗ್ತಿರುತ್ತೆ. ಸೊ ಅದಕ್ಕೆ ಆಬ್ವಿಯಸ್ಲಿ ನೀವು ವೇ ಪ್ರೋಟೀನ್ ಅರ್ಧ ಸ್ಕೂಪ್ ಹಾಕ್ತಿದ್ದೀರಾ ಅಂತಂದರೆ ಅಲ್ಲೇ ಒಂದು 30 ಇಂದ 40 ರೂಪಾಯಿ ಹೋಗ್ಬಿಡುತ್ತೆ ಚೆನ್ನಾಗಿರೋ ಕ್ವಾಲಿಟಿ ಅಂದರೆ. ಅದೊಂದು ಕಾರಣಕ್ಕೋಸ್ಕರನೇ ಸೊ ನೀವು ಈ ಮೀಲ್ನ ಜಸ್ಟ್ ವೆಯ್ಟ್ ಗೇನ್ ಮಾಡೋದಕ್ಕಂತಾನೇ ಫೋಕಸ್ ಮಾಡಿ. ಒಂದು ಸಿಂಪಲ್ ಟಿಪ್ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಕೊನೆಯೊಳಗಡೆ, ಏನು ಅಂತಂದರೆ ವೆಯ್ಟ್ ಗೇನ್ನ ಎಕ್ಸ್ಟ್ರೀಮ್ ಆಗಿ ಮಾಡೋದಕ್ಕೆ ಹೋಗಬೇಡಿ. ಸೊ ಆಬ್ವಿಯಸ್ಲಿ ವೆಯ್ಟ್ ಫ್ಲಕ್ಚುಯೇಟ್ ಆಗ್ತಿತ್ತು ಅಂತಂದರೆ ಲೈಟಿಗೆ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡ್ಕೊಳ್ಳಿ. ನೀವು ಜಿಮ್ಮಿಗೆ ಹೋಗಬೇಕು ಅಂತ ಏನಿಲ್ಲ, ಜಸ್ಟ್ ಬಾಡಿ ವೆಯ್ಟ್ ಎಕ್ಸಸೈಸಸ್ ಆಗಿರ್ಬೋದು, ಹೈ ಜಂಪ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಹೈ ನೀ ಸ್ಕ್ವಾಟ್ಸ್ ಆಗಿರ್ಬೋದು, ಜಂಪ್ ಸ್ಕ್ವಾಟ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನೀವು ಪುಷಪ್ಸ್ ಆಗಿರ್ಬೋದು, ಪುಲ್ಅಪ್ಸ್ ಆಗಿರ್ಬೋದು, ಕ್ರಂಚಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನಾರ್ಮಲಾಗಿ ಆ್ಯನಿಮಲ್ ಫ್ಲೋ ಮೂಮೆಂಟ್ಸ್ ಎಲ್ಲನೂ ನೀವು ಮಾಡಿ ಅಲ್ಲಿ ಕೂಡ ಮಸಲ್ನ ಬಿಲ್ಡ್ ಮಾಡ್ತಾ ನೀವು ವೆಯ್ಟ್ ಗೇನ್ನ ಕೂಡ ಮಾಡ್ಬೋದು. ಸೊ ಆಬ್ವಿಯಸ್ಲಿ ಈ ಶೇಕು ನಿಮಗೆ ಆ ಪ್ರೋಸೆಸ್ಸಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಒಂದು ಶೇಕ್ನ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹೋಪ್ಫುಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಥವಾ ನೀವೇನೇನು ದಪ್ಪ ಆಗಬೇಕಂತ ಅಂದ್ಕೊಂಡು ನನಗೆ ಗೊತ್ತಾಗ್ತಿಲ್ಲ ನನಗೆ ಏನು ಮಾಡಬೇಕು ಅಂತ ಇತ್ತು ಅಂತಂದರೆ ಈ ಶೇಕ್ನ ನೀವು ಡೈಲಿ ಕುಡೀರಿ. ನಿಜವಾಗ್ಲೂ ಬ್ಯಾಚಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಬೋದು, ಯಾವುದೇ ರೀತಿಯಾದ ಇಶ್ಯೂಸ್ ಇಲ್ಲ. ಬ್ಯಾಚಲ್ಲಿ ರೆಡಿ ಮಾಡಿ ಫ್ರಿಡ್ಜ್ ಇತ್ತು ಅಂದರೆ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ, ಆರಾಮಾಗೇನೆ ಸರಿ ಹೋಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಒಂದು 2 to 3 ಮಂತ್ಸ್ ಇದನ್ನು ಟ್ರೈ ಮಾಡಿ, ಪಕ್ಕಾ ನಿಮ್ಗೆ ರಿಸಲ್ಟ್ಸ್ ಕಾಣಿಸುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ದಪ್ಪ ಆಗಬೇಕಂತ ಅಂದ್ಕೊಂಡಿದ್ರು ಅಂದರೆ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ
ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಲ್ ನೋ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋಸ್ ವಿತ್ ಖಂಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್, ಬೈ.